ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚಿಂಚೋಳಿ ತಾಲೂಕು ಇವರ ವತಿಯಿಂದ ನಿಡಗುಂದ ಗ್ರಾಮದ ನಿಡಗುಂದ ಕೆರೆ ಅಂಗಳದಲ್ಲಿ ಗಿಡ ನಾಟಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ನಿಡಗುಂದ ಗ್ರಾಮದ ರಾಮಗಿರಿ ಮಠದ ಪರಮಪೂಜ್ಯ ಶ್ರೀ ಉಮೇಶ್ವರ ಮಹಾಸ್ವಾಮಿಗಳು ಗಿಡನಾಟಿ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತಾಲೂಕಿನ ಯೋಜನಾಧಿಕಾರಿಗಳಾದ ಶ್ರೀ ಕೇಶವ್ರವರು ನಿಡಗುಂದ ಗ್ರಾಮದ ನಿಡಗುಂದ ಕೆರೆಯನ್ನು 2019-20 ಸಾಲಿನಲ್ಲಿ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪುನಶ್ಚೇತನಗೊಳಿಸಲಾಗಿದೆ. ಇದರಿಂದ ರೈತರು ತಮ್ಮ ಹೊಲಗಳಿಗೆ ಮಣ್ಣನ್ನು ಹಾಕಿಕೊಂಡಿದ್ದಾರೆ. ಉತ್ತಮತೆ ಗ್ರಾಮಗಳಲ್ಲಿರುವ ರೈತರ ಬೋರ್ವೆಲ್ಲಗಳು ಮರುಪೂರಣಗೊಂಡಿವೆ. ಬತ್ತಿ ಹೋಗಿರುವ ಬಾವಿಗಳಲ್ಲಿ ನೀರು ತುಂಬಿಕೊಂಡಿವೆ. ಈಗ ಕೆರೆಯಲ್ಲಿ ಯಾವಾಗಲೂ ನೀರು ತುಂಬಿಕೊಂಡಿರುತ್ತದೆ. ಇದರಿಂದ ಜಾನುವಾರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರು ಸಿಗುವಂತಾಗಿದೆ. ಕಳೆದ ವರ್ಷ ಶುದ್ಧಗಂಗಾ ಘಟಕ ರಚನೆ ಮಾಡಿ ಜನಸಾಮಾನ್ಯರು ಸಹ ಶುದ್ಧ ನೀರನ್ನು ಕುಡಿಯುವಂತೆ ಶುದ್ಧಗಂಗಾ ಘಟಕ ರಚನೆ ಮಾಡಿಕೊಡಲಾಗಿದೆ. ಈ ವರ್ಷ ಕೆರೆಯ ಅಂಗಳದಲ್ಲಿ ಗಿಡಗಳನ್ನು ನಾಟಿ ಮಾಡುವುದರ ಮೂಲಕ ಜನಗಳು ವಾಯುವಿಹಾರ ಮಾಡಲು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೆರಳು ಮತ್ತು ಅಂತರ್ಜಲವನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಕೆರೆ ಸಮಿತಿಯ ಸದಸ್ಯರಾದ ಗೌಸ್ ಕುರೇಶಿ ರವರು ಮಾತನಾಡಿ, ಧರ್ಮಸ್ಥಳ ಸಂಸ್ಥೆಯವರು ಸಮುದಾಯ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದು ಅವುಗಳನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲಿದೆ. ಕೆರೆ ಅಂಗಳದಲ್ಲಿ ಗಿಡ ನಾಟಿ ಮಾಡಿ ಇವುಗಳನ್ನು ಸಂರಕ್ಷಿಸಬೇಕಿದೆ. ಒಂದು ಮರ 10 ಮಕ್ಕಳಿಗೆ ಸಮ, ಹಾಗಾಗಿ ಗಿಡಗಳನ್ನು ಬೆಳೆಸಿ ಪರಿಸರ ಸಂರಕ್ಷಣೆ ಮಾಡಬೇಕಾಗಿದೆ ಎಂದು ಹೇಳಿದರು. ಊರಿನ ಮುಖಂಡರಾದ ಮುಕುಂದ ದೇಶಪಾಂಡೆರವರು ಮಾತನಾಡಿ, ಮೊದಲು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಊರಿನಲ್ಲಿ ಅನೇಕ ಗ್ರಾಮ ಅಭಿವೃದ್ಧಿ ಕೆಲಸಗಳನ್ನು ಧರ್ಮಸ್ಥಳ ಸಂಸ್ಥೆ ಮಾಡುತ್ತಿದೆ. ಧರ್ಮಸ್ಥಳ ಸಂಸ್ಥೆಯವರು ಕೆರೆಯ ಹೂಳುತ್ತೆ ಪುನಶ್ಚೇತನಗೊಳಿಸಿರುವುದರಿಂದ ನಮ್ಮೂರ ಕೆರೆಯಲ್ಲಿ ವರ್ಷಪೂರ್ತಿ ನೀರು ಇರುವಂತಾಗಿದೆ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ. ಭೂಮಿಯ ಮೇಲಿನ ಜೀವಸಂಕುಲದ ಉಳಿವಿಗೆ ಮತ್ತು ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿ, ನೀರು ಹಾಗೂ ಉತ್ತಮ ವಾತಾವರಣವನ್ನು ಒದಗಿಸಲು ನಮ್ಮೆಲ್ಲರ ಸಾಮೂಹಿಕ ಶ್ರಮ ಅತ್ಯಗತ್ಯ ಎಂದು ಹೇಳಿದರು. ಕೃಷಿ ಮೇಲ್ವಿಚಾರಕರಾದ ಸತೀಶ್ ಕೆಎಚ್ ಕಾರ್ಯಕ್ರಮ ನಿರೂಪಿಸಿ ಸ್ವಾಗತಿಸಿದರು. ಮೇಲ್ವಿಚಾರಕಿ ಶ್ರೀಮತಿ ವಿದ್ಯಾ ವಂದಿಸಿದರು. ಈ ಸಂದರ್ಭದಲ್ಲಿ ಕೆರೆ ಸಮಿತಿಯ ಅಧ್ಯಕ್ಷರಾದ ಶ್ರೀ ಸೋಮಶೇಖರ್ ಹಿರೇಮಠ್, ಮುಖಂಡರಾದ ಸಂತೋಷ್ ಹುಗಾರ್, ಸಂತೋಷ್ ಬೆನಕನಹಳ್ಳಿ, ಸಂಪತ್ ಕುಮಾರ್, ಮೊಹಮ್ಮದ್ ಟಪ್ಪ, ಅಂಬರೀಶ್ ಮಡಿವಾಳ, ಕಂಚಾಳಕುಂಟಿ ಮಠದ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ವೀರಶೆಟ್ಟಿ ಮತ್ತು ಶಿಕ್ಷಕರು, ಶಾಲೆಯ ಮಕ್ಕಳು, ಪ್ರಾದೇಶಿಕ ಕಚೇರಿಯ ಕೆರೆ ಅಭಿಯಂತರರಾದ ಶ್ರೀ ಆನಂದ್ ಸ್ವಾಮಿ, ಸೇವಾ ಪ್ರತಿನಿಧಿಗಳಾದ ಶ್ರೀಮತಿ ರೇಣುಕಾ, ಶ್ರೀಮತಿ ಸಾವಿತ್ರಮ್ಮ, ಸ್ವಸಹಾಯ ಸಂಘದ ಸದಸ್ಯರು, ಗ್ರಾಮಸ್ಥರು ಇದ್ದರು. ಗ್ರಾಮದ ನಿಸರ್ಗ ಏಜೆನ್ಸಿ ಅವರು ಗಿಡ ನಾಟಿ ಮಾಡಲು ಗುಂಡಿಗಳ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು.